ಹಾಯ್ ಗಾಯ್ಸ್, ಇವತ್ತು ಏನು ಹೇಳೋದಾದ್ರೆ ನಮ್ಮ ಮೋಜ್ ಆ್ಯಪ್ನಲ್ಲಿ ಹೇಗೆ ಆ ನಮ್ಮ ಮೋಜ್ ಆ್ಯಪ್ನಲ್ಲಿ ಹೇಗೆ ವೈರಲ್ ಆಗಬೇಕು, ವಿಡಿಯೋ ಅಂದರೆ ಏನೆಲ್ಲ ಸಿಗುತ್ತೆ, ಬೆನಿಫಿಟ್ಸ್ ಏನೆಲ್ಲ ಸಿಗುತ್ತೆ ಅಂತ ಈಗ ನಿಮಗೆ ತಿಳಿಸ್ತಾ ಹೇಳ್ತೀನಿ. ಈಗ ಮೋಜ್ ಆ್ಯಪ್ ಅಂದರೆ ಮೊದಲನ್ನಾಗಿ ಮಾಡ್ಕೋಬೇಕು. ಹೇಗೆ ಅಂದರೆ ಮೊದಲು ಆ್ಯಪ್ ಪ್ಲೇಸ್ಟೋರ್ದಾಗ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಅದನ್ನ ನಂಬರ್ ಕೇಳುತ್ತೆ, ನಂಬರ್ ಎಲ್ಲ ಕ್ಲಿಯರ್ ಆಗಿ ವೆರಿಫೈ ಮಾಡ್ಕೊಳ್ಳಿ. ಮತ್ತು ಅದನ್ನ ಓಪನ್ ಮಾಡಿದ ತಕ್ಷಣ ಅದರಲ್ಲಿ 3 ವಿಡಿಯೋ ಅಪ್ಲೋಡ್ ಮಾಡಬೇಕು. ಪ್ಲೇಸ್ ಅಂತ ಇರುತ್ತೆ, ಅದರಿಂದ ಹಾಕಿದ್ರು ನಡೆಯುತ್ತೆ. ಮತ್ತು MFC ಅಂದ್ರೆ ಏನು? MFC ಅಂದ್ರೆ ಅದರಿಂದ ತಿಂಗಳಿಗೆ 15-20 ಸಾವಿರ ಅಂತ ದುಡ್ಡು ಬರ್ತಾ ಇರುತ್ತೆ. ಹೇಗೆ ಅಂದ್ರೆ ನಾವು ನಮ್ಮ ವಿಡಿಯೋ ಪೂರ್ತಿ ವೈರಲ್ ಆಗ್ತಾ ಇರಬೇಕು. ದಿನಕ್ಕೆ ಒಂದು 30 ವಿಡಿಯೋನ ಹಾಕ್ಲೇಬೇಕು. ಅಂದ್ರೆ ಅಂದಾಜು 30 ಬೇಡ, ಒಂದು 10 ವಿಡಿಯೋ ಹಾಕಿದ್ರೆ ಸಾಕು. ದಿನಕ್ಕೆ 10 ವಿಡಿಯೋ ಹಾಕ್ತಾ ಇರಬೇಕು ಮತ್ತು ವೈರಲ್ ಆಗ್ತಾ ಇರಬೇಕು. 1K ಫಸ್ಟ್ ನೀವು 3 ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಅದರಲ್ಲಿ 2 ವಿಡಿಯೋ 1K ಆದ್ರೂ ವೈರಲ್ ಆಗಲೇಬೇಕು. 1K ವೈರಲ್ ಆದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವೈರಲ್ ಆಗಲಿಲ್ಲ ಅಂದ್ರೂ ನಡೆಯುತ್ತೆ. ಈ ತರ ಅಂದ್ರೆ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ. ಮತ್ತು ಹೆಂಗಂದ್ರೆ ಫಾಲೋವರ್ಸ್ ಸಿಗುತ್ತೆ, ಲೈಕ್ಸ್ ಇಂಪಾರ್ಟೆಂಟ್. ಅದರಲ್ಲಿ ನಮ್ಮ ಮೋಜ್ ಆ್ಯಪ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಅದರಲ್ಲಿ ಲೈಕ್ಸ್ ಇಂಪಾರ್ಟೆಂಟ್. ಲೈಕ್ ಹೇಗೆ ಇಂಪಾರ್ಟೆಂಟ್ ಅಂದ್ರೆ ಅದರಿಂದ ನಮಗೆ ಮನಿ ಅಂದ್ರೆ ದುಡ್ಡು ಬರೋದನ್ನ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಈಗ ಫಾಲೋವರ್ಸ್ 2-3 ಸಾವಿರ ಫಾಲೋವರ್ಸ್ ಆದ್ರೆ, ಮತ್ತು ನಾವು ವಿಡಿಯೋ ಎಷ್ಟೇ ಹಾಕಿ, ವಿಡಿಯೋ 1000-2000 ಎಷ್ಟೇ ವಿಡಿಯೋ ಹಾಕಿದ್ರು ನಡೆಯುತ್ತೆ. ಹೌದಾ? ಎಷ್ಟು ವಿಡಿಯೋ ಹಾಕಿದ್ರು ನಡೆಯುತ್ತೆ. ಹೇಗೆ ಅಂದ್ರೆ ಅದು ವಿಡಿಯೋ ಲೆಕ್ಕ ಪ್ರಕಾರ ಆಗಲ್ಲ. ಈಗ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ವಿಡಿಯೋ ಲೆಕ್ಕ ಪ್ರಕಾರ ಬರುತ್ತೆ. ಅಂದ್ರೆ ಪೋಸ್ಟ್ ಇಷ್ಟೊಂದಾಯ್ತು, ಸಬ್ಸ್ಕ್ರೈಬ್ ಇಷ್ಟೇ ಐತಿ, ಮತ್ತು ಪೋಸ್ಟ್ ಜಾಸ್ತಿ ಆಯ್ತು, ಸಬ್ಸ್ಕ್ರೈಬ್ ಫಾಲೋವರ್ಸ್ ಕಮ್ಮಿ ಆಯ್ತು. ಆ್ಯಪ್ನಲ್ಲಿ ಅದು ಇದು ಡಿಫ್ರೆಂಟ್. ಮೋಜ್ ಆ್ಯಪ್ನಲ್ಲಿ ಎಷ್ಟೇ ವಿಡಿಯೋ ಬಿಡಿ, ದಿನಕ್ಕೆ 20 ವಿಡಿಯೋ ಬಿಟ್ಟರು ನಡೆಯುತ್ತೆ. ಈಗ ಫಸ್ಟ್ ಸೆಕೆಂಡ್ 3 ಅಂತ ಇರುತ್ತೆ. ಫಸ್ಟ್ ಇದ್ದವರಿಗೆ 5,000, 2,000, 3,000 ಹಂಗೆ ಬರುತ್ತೆ. ಸೆಕೆಂಡ್ ಇದ್ದವರಿಗೆ 1,000, ಮೂರನೇ ಇದ್ದವರಿಗೆ 500, 4, 5, 6 ಹಂಗ 50, 100, 1000, 500 ಹಿಂಗೆ ಕೆಳಗೆ ಬರ್ತಾ ಇರುತ್ತೆ. ಹಂಗಿರುತ್ತೆ ಅರ್ನಿಂಗ್. ಅಂದ್ರೆ ನಾವು ಫಸ್ಟ್ ನಂಬರ್ ಬರಬೇಕು. ನಮ್ಗೆ ವೀಕ್ಲಿ ಬರಬೇಕು ಅಂದ್ರೆ ನಾವು ಫಸ್ಟ್ ರ್ಯಾಂಕ್ ಅಲ್ಲಿ ಇರಬೇಕು. ಫಸ್ಟ್ ರ್ಯಾಂಕ್ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ದಿನಕ್ಕೆ 10 ವಿಡಿಯೋ ಅಪ್ಲೋಡ್ ಮಾಡಬೇಕು. ಹೌದಾ? ದಿನಕ್ಕೆ 20 ಅಥವಾ 10 ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಾವು ಫಸ್ಟ್ ರ್ಯಾಂಕ್ ಅಲ್ಲಿ ಬರ್ತೀವಿ. ಅಂದ್ರೆ ನಮ್ಗೆ ನೀವು ಫಸ್ಟ್ ಮೊದಲಿಗೆ ಮಾಡ್ತಾ ಇದ್ರಿ ಅಂದ್ರೆ ದಿನ ವಿಡಿಯೋನ ಬಿಡ್ತಾ ಇರಿ. ಮತ್ತೆ ನಿಮ್ಗೆ ವಾರ ಅಂದ್ರೆ ಗುರುವಾರ ದಿನ ನಿಮ್ಗೆ ಮೊನಿಟೇಷನ್ ಆನ್ ಆದ್ಮೇಲೆ ನಿಮ್ಗೆ ಗುರುವಾರ ದಿನ ದುಡ್ಡು ಬರುತ್ತೆ. ಹೆಂಗಂದ್ರೆ ಈಗ ಫಸ್ಟ್ ಇದ್ರೆ ನೀವು ಫಸ್ಟ್ ರ್ಯಾಂಕ್ ಅಲ್ಲಿ ಇದ್ರೆ 2,000, 3,000 ಹಂಗೆ ಬರ್ತಾ ಇರುತ್ತೆ. ದಿನ ಅಂದ್ರೆ ವಾರ ಬರ್ತಾ ಇರುತ್ತೆ. ಈ ಗುರುವಾರ ಬಂತ, ನೆಕ್ಸ್ಟ್ ಗುರುವಾರ ಇನ್ನೊಂದು 2,000 ಹಂಗೆ ಬರ್ತಾ ಇರುತ್ತೆ. ಓಕೆನಾ? ನೀವು ಫಸ್ಟ್ ಮೋಜ್ನ ಡೌನ್ಲೋಡ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ, ಮತ್ತೆ ಸ್ಟಾರ್ಟ್ ಮಾಡಿದವರು ಈಗ ಸ್ಟಾರ್ಟ್ ಮಾಡಿದವರು ಅಂದ್ರೆ ನಿಮ್ಗೆ ಈ ತರ ವೀಕ್ಲಿ ಬರ್ತಾ ಇರುತ್ತೆ. ಒಂದು 800-1000 ಸಬ್ಸ್ಕ್ರೈಬ್ ಇದ್ದವರು ಈ ತರ ಬೇರೆಯವ್ರ ವಿಡಿಯೋನ ಹಾಕೋಬೇಡಿ. ನಿಮ್ಮ ಸ್ವಂತ ಕಂಟೆಂಟ್ನೇ ಮಾಡಿ. ಮತ್ತು ಬೇರೆಯವ್ರ ವಿಡಿಯೋನ ತಕೊಂಡ್ಬಿಟ್ಟು ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಮೋಜ್ನಲ್ಲಿ ಹಾಕೊಳ್ಳೋದು, ಯೂಟ್ಯೂಬ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಹಾಕೋದು, ಆ ತರ ಮಾಡ್ಕೋಬೇಡಿ. ನಿಮ್ಗೆ ಸ್ವಂತ ಕಂಟೆಂಟ್ ಏನಿದೆ ಅದನ್ನೇ ಮಾಡಿ. ಹಂಗಂದ್ರೆ ನಾವು ಫಸ್ಟ್ ರ್ಯಾಂಕ್ ಅಲ್ಲಿ ಬರೋದನ್ನ ಆದಷ್ಟು ಬೇಗ ಪ್ರಯತ್ನ ಪಡ್ತೀವಿ. ಇಲ್ಲಾಂದ್ರೆ ಅದು ಯಾವತ್ತೂ ರ್ಯಾಂಕ್ ಅಲ್ಲೇ ಎದ್ದು ಬಿಡ್ತೀವಿ ಬೇರೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ. ಅದಕ್ಕೆ ನಮ್ಮ ಸ್ವಂತ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ರ್ಯಾಂಕ್ ಅಲ್ಲೇ ಇರ್ತೀವಿ. ಓಕೆನಾ? ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಅಂತ ಇರುತ್ತೆ. ಫಸ್ಟ್ ರ್ಯಾಂಕ್ ಅಲ್ಲೇ ಇರ್ತೀವಿ ನಮ್ಮ ಸ್ವಂತ ಕಂಟೆಂಟ್ ನ ವಿಡಿಯೋ ಬಿಟ್ರೆ. ಇಲ್ಲ ಬೇರೆ ವಿಡಿಯೋ ಬಿಟ್ರೆ ಲಾಸ್ಟ್ ರ್ಯಾಂಕ್ ಅಲ್ಲೇ ಇರ್ತೀವಿ. ಓಕೆನಾ? ಓಕೆ, ಬೈ, ಟೇಕ್ ಕೇರ್. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಬೈ, ಟೇಕ್ ಕೇರ್. ಬೈ ಫ್ರೆಂಡ್ಸ್.